ಇವತ್ತು ನಾನು ಮೈಸೂರಿಂದ ಕೆಂಗೇರಿಗೆ ಏತರ್ ಗಾಡೀಲಿ ರೈಡ್ ಹೋಗ್ತಾಯಿದ್ದೀನಿ. ಮಧ್ಯದಲ್ಲಿ ಚಾರ್ಜ್ ಮಾಡಬೇಕಾಗತ್ತೆ. ಮಂಡ್ಯ ಮತ್ತು ಮದ್ದೂರಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ. ಸೊ ಮಂಡ್ಯದಲ್ಲಿ ಚಾರ್ಜ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ನಾನು ಮಂಡ್ಯ ಚಾರ್ಜಿಂಗ್ ಸ್ಟೇಷನಲ್ಲಿ ಗಾಡಿ ಚಾರ್ಜ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಆಟೋಮೆಟಿಕ್ ರೂಟ್ ಮ್ಯಾಪಿಂಗ್ ಚೇಂಜ್ ಆಗಿದೆ. ಅಂದರೆ ರೇಂಜು ಮದ್ದೂರು ತನಕ ಹೋಗುತ್ತೆ ಅಂತ ಆಟೋ ಕ್ಯಾಲ್ಕುಲೇಟ್ ಆಗಿ ಅದು ಮದ್ದೂರು ತನಕ ಅದೇ ತೊಗೊಂಡ್ಬಿಟ್ಟಿದೆ. ನನ್ನ ಪ್ರಕಾರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ರೈಡ್ ಮಾಡಲು ಹೋಗ್ತಿದ್ದೀನಿ ನಾನು. ಮೈಸೂರಿಂದ ಮದ್ದೂರು ತನಕ ಏನೂ ತೊಂದರೆ ಇದೆ. ಸೊ ಆಲ್ಮೋಸ್ಟು 2 hours ತೊಗೊಂತು. 9:20 ಹೊರಟಿದ್ದು ನಾನು. ಸೊ ಟೈಮು 11:30 ಆಗಿದೆ. ಸೊ ಈಗ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇವಾಗ ಬೇರೆ ಚಾರ್ಜ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ 33%, 34% ಇದೆ. ಸೊ ಅವ್ರು ಆಗೋ ತನಕ ನಾನು ವೆಯ್ಟ್ ಮಾಡಲೇಬೇಕು. ಆಲ್ಮೋಸ್ಟ್ 85 ಕಿಲೋಮೀಟರ್ಸ್ ಬಂದಿದ್ದೀನಿ. ಇನ್ನೂ 22% ಬ್ಯಾಟ್ರಿ ರಿಮೈನಿಂಗ್ ಇದೆ. ಸೊ ನೆಕ್ಸ್ಟ್ ಚಾರ್ಜಿಂಗ್ ತನಕ ಹೋಗಲ್ಲ, ವೆಯ್ಟ್ ಮಾಡಲೇಬೇಕು. ಈ ಚಾರ್ಜಿಂಗ್ ಪಾಯಿಂಟಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಪಕ್ಕದಲ್ಲೇ ಹೋಟೆಲ್ ಇದೆ. ಸೊ ಚಾರ್ಜಿಂಗ್ ಟೈಮಲ್ಲಿ ಫ್ರೆಶ್ ಅಪ್ ಆಗ್ಬೋದು, ಜೊತೆಗೆ ಊಟ ಮಾಡ್ಬೋದು. ಜೊತೆಗೆ ಇಲ್ಲಿ ಸೇಲ್ಸ್ ಎಲ್ಲ ಇದೆ. ಮತ್ತು ಗ್ರೀನ್ ಹೌಸ್ ಅಂತ ಇದೆ, ಗಿಡಗಳದ್ದು ನರ್ಸರಿ ಇದೆ, ಪರ್ಚೇಸ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಕ್ಸಾಕ್ಟಾಗಿ ಆ ಟೈಮಲ್ಲಿ ಚಾರ್ಜ್ ಕೂಡ ಆಗಿರುತ್ತೆ. ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅವ್ರ ಗಾಡಿ ಚಾರ್ಜ್ ಆಗೋ ತನಕ ಹೋಗಿ ಏನೋ ತಿನ್ಕೊಂಬೋಣ ಅಂತ ಬಂದೆ. ಸೊ ನೋಡೋಣ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ಅಂತ. ಸರ್ ನಿಂದ ಗಾಡಿ ಏತರು ನೋಡೋಣ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಫುಲ್ ಚಾರ್ಜ್ ಆಗಿದೆ ಅವ್ರದ್ದು, ಬಟ್ ಫೋನ್ ಇಲ್ಲ. ಅವ್ರು ಬರೋ ತನಕ ವೆಯ್ಟ್ ಮಾಡಲೇಬೇಕು. ಅಷ್ಟೆಲ್ಲ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂತಂದರೆ ಒಬ್ಬರು ಚಾರ್ಜ್ ಹಾಕಿದರೆ ಅದು ರಿಮೂವ್ ಮಾಡೋಕ್ಕಾಗಲ್ಲ, ಅವರೇ ಬಂದು ಫೋನ್ ಮಾಡಬೇಕು. ಇವರೇ ನಿಂದನಾ ಗಾಡಿ? ಓನರ್ ಬಂದರು, ನಾವು ಸೊ 24% ಇದೆ. ಸೊ ಫುಲ್ ಚಾರ್ಜ್ ಆಗೋ ಟೈಮಲ್ಲಿ ಟೀ ಏನಾದರೂ ಕುತ್ಕೊಂಬರೋಣ. ಸೊ ಅದೇ ಆ ಟೈಮಲ್ಲಿ ಈ ಪ್ಲೇಸು ಹೇಗಿದೆ ಅಂತ ತೋರಿಸ್ತೀನಿ. ಈ ಪ್ಲೇಸಲ್ಲಿ ಪಿಜ್ಜಾ ಬರ್ಗರ್ ಸಿಗುತ್ತೆ, ನಾರ್ಮಲ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ, ಫ್ರೂಟ್ ಜ್ಯೂಸು, ಟೀ, ಕಾಫಿ, ಮತ್ತು ಶಾಪಿಂಗ್ ಮಾಡೋರು ಶಾಪಿಂಗು ಮಾಡ್ಬೋದು. ಹ್ಯಾಂಡ್ಮೇಡ್ ಐಟಮ್ಸ್ಗಳಿದೆ. ಸೊ ಹ್ಯಾಂಡ್ಮೇಡ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕಾಫಿ ಪೌಡರ್ ಸ್ಟಾಲ್ ಇದೆ. ಸೊ ಎಲ್ಲ ಹ್ಯಾಂಡ್ಮೇಡ್ ಮರದ ಆಟಿಕೆ ಎಲ್ಲ ಇದೆ. ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ನರ್ಸರಿ ಇದೆ. ಸೊ ಒಂದು ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆರಾಮ ಟೈಮ್ ಪಾಸ್ ಮಾಡ್ಬೋದು. ಒಬ್ಬರು ಚಾರ್ಜ್ ಹಾಕಿದರೆ ಅದು ಕೀ ಓಪನ್ ಮಾಡೋ ತನಕ ಓಪನ್ ಆಗೋಲ್ಲ. ಒಂದು ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್. ಈಗ ಅವ್ರು ಬಿಟ್ಟೊಟ್ಟೋಗಿದ್ರು, ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕಾಗಿತ್ತು ನಾನು. 12:15 ಹಾಕಿದೆ ಚಾರ್ಜು, 22% ಇದ್ದಿತ್ತು. ಇವಾಗ ಆಲ್ಮೋಸ್ಟ್ 1 o'clock ಆಯಿತು. ಇಷ್ಟು ತನಕ ಚಾರ್ಜ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಕರೆಂಟ್ ಹೋಗಿತ್ತು. ಇವಾಗ ಮತ್ತೆ ಚಾರ್ಜಿಂಗ್ ಆಗ್ತಿದೆ. ನಾನು ಮೈಸೂರು ಬಿಟ್ಟಾಗ 9:30, ಮದ್ದೂರು ಚಾರ್ಜಿಂಗ್ ಸ್ಟೇಷನ್ ರೀಚ್ ಆಗಿದ್ದು 11:30. ಸೊ
ಇಲ್ಲಿ ಬಂದಾಗ ಬೇರೆಯವ್ರು ಚಾರ್ಜ್ ಹಾಕಿದ್ರು. ಸೊ ಅವ್ರದ್ದು ಚಾರ್ಜ್ ಆಗಿ ಮತ್ತು ನಾನು ಕನೆಕ್ಟ್ ಮಾಡಿದ್ಮೇಲೆ ಕರೆಂಟ್ ಹೋಯಿತು. ಕರೆಂಟ್ ಹೋಗಿ 22% ಇತ್ತು. ಸೊ ಇವಾಗ 1 ಗಂಟೆ ಆಗಿದೆ. 22ಇಂದ 77% ಆಗಿದೆ. ಇನ್ನೂ 65 ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಿದೆ. ಸೊ ಇನ್ನೊಂದು 3% ಆದರೆ 80% ಕಂಪ್ಲೀಟ್ ಆಗುತ್ತೆ. ಹೊರಡ್ಬೋದು, ಕೆಂಗೇರಿ ಆರಾಮಾಗಿ ರೀಚ್ ಆಗ್ಬೋದು. ಸೊ ಇಲ್ಲಿ ಈ ಥರದ್ದು ಚಾರ್ಜಿಂಗ್ ಪಾಯಿಂಟ್ ಜಾಗದಲ್ಲೇ ಒಂದು ಜಿಯೋನ್ ಅಂತ ಯಾವುದು ಪ್ರೈವೇಟ್ ಅವ್ರದ್ದು ಚಾರ್ಜಿಂಗ್ ಸ್ಟೇಷನ್ ಇದೆ. ಸೊ ಇಲ್ಲಿ ಕಾರ್ ಕೂಡ ಚಾರ್ಜ್ ಮಾಡ್ಕೋಬೋದು. ಬೇರೆ ವೆಹಿಕಲ್ಲು ನಿಮ್ಗೆ ಆ್ಯಕ್ಸಸ್ ಇದ್ದರೆ ಅದನ್ನು ಚಾರ್ಜ್ ಮಾಡ್ಕೋಬೋದು. ಸೊ ಈ ಚಾರ್ಜಿಂಗ್ ಪಾಯಿಂಟ್ ಬಂದು 1.5 hour ಮೇಲೆ ಆಯಿತು. 22%ನಿಂದ ಆಲ್ಮೋಸ್ಟ್ 80%, 79% ತನಕ ಆಗಿದೆ. 66 ಕಿಲೋಮೀಟರ್ಸು ರೈಡ್ ಮಾಡೋದು ಹೋಗುತ್ತೆ ಅಂತ ತೋರಿಸಿದೆ. ಸೊ ಕೆಂಗೇರಿಗೆ 53 ಕಿಲೋಮೀಟ್ರ್ ಇದೆ. ಸೊ ಆರಾಮಾಗಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿದಂಗೆ ಹೋಗುತ್ತೆ. ಇವಾಗ ಮಧ್ಯೆ ಬಿಟ್ಟಿದ್ದೀನಿ. 65 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಿದೆ ರೈಡ್ ಮೋಡಲ್ಲಿ. ನಾನು ಇನ್ನೂ 55 ಕಿಲೋಮೀಟರ್ಸು ಹೋಗಬೇಕಾಗಿದೆ. ಸೊ ಇನ್ನೂ 10 to 15 ಕಿಲೋಮೀಟರ್ಸ್ ಬಫರಿಂಗ್ ಇದೆ. ನೋಡೋಣ ಕರೆಕ್ಟಾಗಿ ರೀಚ್ ಆಗ್ತೀನಿ ಇಲ್ವೋ ಅಂತ. ಇವತ್ತು ಬ್ಯಾಡ್ ಲಕ್ಕು, ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ವಿ ಗಾಡೀಲಿ ಎಲ್ಲ ಪರ್ಫೆಕ್ಟಾಗಿದ್ದು, ಗಾಡಿ ಚೆನ್ನಾಗಿದ್ದು, ಚಾರ್ಜಿಂಗ್ ಸ್ಟೇಷನಲ್ಲಿ ಏನು ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಅಟ್ಲೀಸ್ಟ್ ಇಲ್ಲಿ ನನಗೆ ವೆಯ್ಟ್ ಮಾಡಿ ಚಾರ್ಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಲಾಸ್ಟ್ ಟೈಮು ಸಿಟಿ ಒಳಗಡೆ ಚಾರ್ಜಿಂಗ್ ಸ್ಟೇಷನ್ ಹೋದಾಗ ಅಲ್ಲಿ ವಯರೇ ಕಟ್ಟಾಗಿತ್ತು. ಸೊ ಆ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಇನ್ನೇನು ಮಾಡೋಕ್ಕೆ ಆಗೋಲ್ಲ ಈ ಥರ ಸಿಚುವೇಷನಲ್ಲಿ. ಹೈವೇಗಳಲ್ಲಿ ಸಿಟಿಲಾದರೆ ಒಂದು ಸ್ಟೇಷನ್ ಇಲ್ಲಾಂದರೆ ಇನ್ನೊಂದು 2-3 ಕಿಲೋಮೀಟರಲ್ಲಿ ಬೇರೆ ಸ್ಟೇಷನ್ಗಳಿರುತ್ತೆ. ಸೊ ಹೊರ್ಗಡೆ ನೀವು ಬೇರೆ ಊರಿಗೆ ಹೋಗ್ತಿದ್ದೀನಿ ಅಂದಾಗ ಬ್ಯಾಕಪ್ ಪ್ಲ್ಯಾನ್ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲು ಇವಾಗ ಈ ಸ್ಟೇಷನಲ್ಲಿ ಚಾರ್ಜಿಂಗ್ ಪಾಯಿಂಟು ಏನೋ ಪ್ರಾಬ್ಲಮ್ ಇತ್ತು ಅಂದಾಗ ನೀವು ಟೋ ಮಾಡೋಕ್ಕೆ ಅಥವಾ ಯಾವ್ದಾದ್ರು ಗೂಡ್ಸ್ ಗಾಡಿಗೆ ಕಾಂಟ್ಯಾಕ್ಟರ್ ಇಟ್ಕೊಂಡಿರೋಕ್ಕಾಗತ್ತೆ. ಇಲ್ಲಾಂದ್ರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಲಾಂಗ್ ಹೋಗ್ಬೇಕಂತಂದರೆ ಎಲೆಕ್ಟ್ರಿಕ್ ಗಾಡೀಲಿ ಹೋಗ್ತಿದ್ದೀನಿ ಅಂತಂದರೆ ಯಾವುದೇ ಇಂಪಾರ್ಟೆಂಟ್ ಕೆಲಸ ಇರಬಾರ್ದು. ಇನ್ ಕೇಸ್ ಏನೇ ಇಶ್ಯೂ ಬಂದ್ರೂ ಟೈಮ್ ಮಾತ್ರ ಪರವಾಗಿಲ್ಲ ಹೋಗ್ತೀನಿ ಅನ್ನಂಗಿದ್ರೆ ಮಾತ್ರ ನೀವು ಎಲೆಕ್ಟ್ರಿಕ್ ಗಾಡಿ ಪ್ರಿಫರ್ ಮಾಡಿ. ಸೊ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಆದರೆ. ಏನಾದ್ರು ಎಮರ್ಜೆನ್ಸಿ ವರ್ಕ್ ಇತ್ತು ಅಂದರೆ ಈ ಥರ 2 hours ಏನಾರು ಡಿಲೇ ಆಯಿತು ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಆನ್ ಟೈಮ್ ಹೋಗೋಕ್ಕಾಗಲ್ಲ. ಅದು ಬಿಟ್ಟರೆ ನೀವು ಅಮೌಂಟ್ ದುಡ್ಡು ಉಳಿಸ್ತೀನಿ ಅಂದರೆ ಈ ಥರ ವಿ ಗಾಡೀಲಿ ಹೋಗ್ಬೇಕಾಗತ್ತೆ. ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸಸ್ಪೆನ್ಷನ್ ಚೆನ್ನಾಗಿಲ್ಲ ಇದ್ರದ್ದು. ಈ ರೋಡ್ ತುಂಬ ಚೆನ್ನಾಗಿರೋದ್ರಿಂದ ನನಗೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ ಈ ಥರ ಗಾಡಿ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸಜೆಸ್ಟ್ ಮಾಡಲ್ಲ. ಸಸ್ಪೆನ್ಷನ್ ತುಂಬ ವರ್ಸ್ಟ್ ಇದೆ. ಬ್ಯಾಕ್ ಪೇನ್ ತುಂಬ ಬರುತ್ತೆ. ಬ್ಯಾಕ್ ಪೇನ್ ಇಶ್ಯೂ ಇರೋರಂತೂ ಯಾವುದೇ ಕಾರಣಕ್ಕೂ ಈ ಗಾಡಿ ತೊಗೊಬೇಡಿ. ಏಜ್ ಆಗಿರೋರು ಅವಾಯ್ಡ್ ಮಾಡಿ. ತುಂಬ ಗಟ್ಟಿಮುಟ್ಟಾಗಿದ್ದರೆ ತೊಗೊಳ್ಳಿ. ಯೂತ್ಗೆ ಏನೂ ತೊಂದರೆ ಇಲ್ಲ, ಬಟ್ ಯೋಚನೆ ಮಾಡಿ. ಬೆನ್ನು ಇದ್ದರೆ ತೊಗೊಳಕ್ಕಂತೂ ಹೋಗ್ಬಿಡಿ. ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಶಾಕ್ ಅಬ್ಸರ್ವರ್ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಹಾರ್ಡ್ ಇದೆ ಮತ್ತು ಡಗ್ ಡಗ್ ಅಂತ ಸೌಂಡ್ ಬರುತ್ತೆ. ನಾನು ಕಂಪ್ಲೀಟ್ ರೈಡ್ ಮಾಡಲೇ ಮೈಸೂರು ಟು ಕೆಂಗೇರಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗಿರೋದ್ರಿಂದ ಮಧ್ಯದಲ್ಲಿ ಸ್ಪೋರ್ಟ್ಸ್ ಮೂಡಲ್ಲಿ ಬಂದಿದ್ದೀನಿ. ಬಟ್ ಆದರೂ ನನಗೆ ರೈಜ್ ಕವರ್ ಆಗಿದೆ. ಸೊ ಆಲ್ಮೋಸ್ಟ್ ನಾನು ಕೆಂಗೇರಿ ಹತ್ರ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀನಿ. ಸಿಂಪಲ್ ಒಂದು ಗಾಡಿದು ರೈಡ್ ರಿವ್ಯೂ ನಾನು ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ. ಕೆಂಗೇರಿ ರೀಚ್ ಆಗಿದ್ದೀನಿ. 136 ಕಿಲೋಮೀಟರ್ಸ್ ಆಗಿದೆ.